ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಜನವರಿ 24-50ರಲ್ಲಿ ಈ ಜನಗಣಮನವನ್ನು ನಾವು ರಾಷ್ಟ್ರಗೀತೆ ಅಂತ ಹೇಳಿ ಮಾಡಿ ಸಾರೇ ಜಹಾಂ ಸೆ ಅಚ್ಚಾ ಅದ್ರ ಜೊತೆಗೆ ಒಂದೇ ಮಾತರಂ ಇನ್ ದ ಒರಿಜಿನಲ್ ಫಾರಮ್ ಆಫ್ 2 ಸ್ಟ್ಯಾನ್ಸಾಸ್ ಅಂಥೇಳಿ ನ್ಯಾಷನಲ್ ಸಾಂಗ್ ಅಂಥೇಳಿ ನಾವು ಪಾರ್ಲಿಮೆಂಟಲ್ಲೂ ಸಹ ಇದನ್ನು ಮಾಡಿರ್ತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಇದರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಈ ಒಂದೇ ಮಾತರಂ ಅನ್ನೋದನ್ನು ನೀವು 3 ಮೈಲ್ ಸ್ಟೋನಲ್ಲಿ ನೋಡಬೇಕಾಗತ್ತೆ. ಒಂದು 1875ನೇ ಇಸ್ವಿ, 1882ನೇ ಇಸ್ವಿ ಹಾಗೂ 1896 ಈ ಎಲ್ಲದರಲ್ಲೂ ಸಹ 2 ಸ್ಟಾನ್ಸಾನ ಬಿಟ್ಟಿರ್ತಕ್ಕಂಥದ್ದು. 1882ನೇ ಇಸ್ವಿನಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಈ ಒಂದು ಕತೆ ಬರೆದಿದ್ರು ಆನಂದ್ ಮಠಕ್ಕೋಸ್ಕರ. ಆ ಒಂದು ಸನ್ಯಾಸಿಗಳು ರೆಬೆಲ್ ಆಗೋದಕ್ಕೋಸ್ಕರ, ದಂಗೆ ಏಳಲಿಕ್ಕೋಸ್ಕರ ಬೆಂಗಾಲಲ್ಲಿ ಏನು ಒಂದು ಕ್ಷಾಮ ಬಂದಿತ್ತು 1770. ಆಗ ಒಂದೇ ಮಾತರಂ ಸೆಂಟರ್ ಪೀಸ್ ಆಯಿತು. 7 ವರ್ಷದ ನಂತರ ಹಲವಾರು ಘಟ್ಟಗಳಲ್ಲಿ ನಡೆದಿದೆ. ಇದು ಆನಂದ್ ಮಠನ ಒಂದು ಪ್ರಾರ್ಥನೆ. ಅದರಲ್ಲಿ ಇದು ಆಗಿನ ಕಾಲಕ್ಕೆ ನೀವು ನೋಡಿದಾಗ ಒಂದೇ ಮಾತರಮ್ಮು ಬೆಂಗಾಲ್ ಪ್ರಾಂತದ ರಾಷ್ಟ್ರಗೀತೆ ಆಗಿತ್ತೆ ವಿನಃ ಇದು ಭಾರತ ದೇಶದ ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು 2ನೇ ಪಂಕ್ತಿಯಲ್ಲಿ ನೋಡಿದಾಗ ಒಂದೇ ಮಾತರಂ ಅಂತ ಹೇಳುವಾಗ ಒಂದು ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಅಂತ ಹೇಳಿ ಅದು ಮೊದಲನೇ ಪಂಕ್ತಿ. ಆದರೆ 2ನೇ ಪಂಕ್ತಿನಲ್ಲಿ ಸಪ್ತಕೋಟಿ ಕಂಠ ಕಲಕಲ ಅಂತ ಹೇಳ್ತಕ್ಕಂಥದ್ದು, ಅಂದರೆ 7 ಕೋಟಿ ಬೆಂಗಾಲಿಗಳ ಕಂಠ ಕಲಕಲ ಅಂತಕ್ಕಂಥದ್ದು ಬೆಂಗಾಲಿಗೆ ಮಾತ್ರ ಸ್ಥಿಮಿತವಾಗಿದ್ದು. ಅದೇ ರವೀಂದ್ರನಾಥ್ ಠಾಗೂರ್ ಅವರು ಬರೆದಾಗ ಜನಗಣಮನ ಅಂತ ಹೇಳಿದ್ರೆ ಪಂಜಾಬ್, ಸಿಂಧು, ಮರಾಠ, ಉತ್ಕಲ, ವಂಗ ಅಂತ ಹೇಳಿ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಕ್ಕೂ ಸೇರಿಸ್ಕೊಂಡು ಅದು ರಾಷ್ಟ್ರಗೀತೆ ಆಗಿತ್ತು. ಈ ಒಂದು ಒಂದೇ ಮಾತರಮಲ್ಲಿ ಉತ್ತರ ಪೂರ್ವ ರಾಜ್ಯದ ಪ್ರಶ್ನೆನೇ ಬರೋದಿಲ್ಲ. ಈ ಒಂದೇ ಮಾತರಮಲ್ಲಿ ಆ ದ್ರಾವಿಡ ರಾಜ್ಯ ಆಗಲಿ, ಉತ್ಕಲ ಆಗಲಿ, ಪಂಜಾಬ್ ಆಗಲಿ, ಸಿಂಧ್ ಆಗಲಿ, ಈ ಹಿಮಾಲಯದಾಗಲಿ ಯಾವುದೂ ಬರದೇ ಇರತಕ್ಕಂಥದ್ದನ್ನು ಇವರು ರಾಷ್ಟ್ರಗೀತೆ ಅಂತ ಮಾಡಿ ಬೆಂಗಾಲ್ ಚುನಾವಣೆ ಬರೋ ಸಂದರ್ಭದಲ್ಲಿ ಹೋದ ಸಲ 2021ನೇ ಇಸ್ವಿನಲ್ಲಿ ದೊಡ್ಡದಾಗಿ ಕೂದಲು ಬಿಟ್ಕೊಂಡು ರವೀಂದ್ರನಾಥ್ ಠಾಗೂರ್ ಅಂತೇಳಿ ಮಾನೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದ್ರು. ಅಲ್ಲಿ ಜನ ಬುದ್ಧಿ ಕಳಿಸಿದ್ರು. ಈಗ ರವೀಂದ್ರನಾಥ್ ಠಾಗೂರ್ ಆಗೋಯ್ತು. ಈಗ ಬಂಕಿಮ್ ಚಂದ್ರ ಚಟರ್ಜಿ ಆಗಲಿಕ್ಕೋಸ್ಕರ ಒಂದೇ ಮಾತರಂ ಅಂತೇಳಿ 10 ಗಂಟೆಗಳ ಕಾಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಬೆಂಗಾಲಲ್ಲಿ ಚುನಾವಣೆಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು 4ನೇ ಪಂಕ್ತಿ ನೋಡಿದಾಗ ತುಮಿ ದುರ್ಗೆ ತುಮಿ ಮಾತಾ ಅಂಥೇಳಿ ದೇವ್ರ ಹೆಸರು ಹೇಳಿ ಕೂಡ ಈ ಒಂದೇ ಮಾತರಮಲ್ಲಿ ಇದೆ. ಆದ್ದರಿಂದ ಇದು ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ. ಎಲ್ಲ ಸರ್ವಧರ್ಮದವರು ಸಹ ಸ್ವತಂತ್ರ ಹೋರಾಟದಲ್ಲಿರೋ ಸಂದರ್ಭದಲ್ಲಿ ಇದು ರಾಷ್ಟ್ರಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ 2 ಸ್ಟ್ಯಾನ್ಸಾ ಎಲ್ರಿಗೂ ಸಹ ಹುರಿದುಂಬಿಸುತ್ತೆ ಅಂಥೇಳಿ ಒಂದೇ ಮಾತ್ರ 2 ಸ್ಟ್ಯಾನ್ಸಾನ ಮಾತ್ರ ಮಾಡಿದರು. ಈಗ 75 ವರ್ಷ ಆದ ನಂತರ ಪುನಃ ಒಂದು ರೀತಿಯ ಕೆಟ್ಟ ಭಾವನೆಗಳನ್ನು ಕೆರಳಿಸಲಿಕ್ಕೆ ಮತ್ತು ಕೋಮು ಉನ್ಮಾದವನ್ನು ಬೆಂಗಾಲಲ್ಲಿ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಒಂದು ತಂದಿದ್ದೀವಿ. ಇದು ಒಂದೇ ಮಾತರಂ ಯಾರೂ ಸಹ ವಿರೋಧ ಇಲ್ಲ. ಯಾವ ಒರಿಜಿನಲ್ ಏನಿತ್ತು ಆ ಒಂದೇ ಮಾತರಂ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತಾ ಇದ್ದೀವಿ. ಇದು ಕೇವಲ ಚುನಾವಣೆಯ ಒಂದು ಗಿಮಿಕ್ಕು ಮತ್ತು ಅಲ್ಪಸಂಖ್ಯಾತರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಕೇವಲ ರಾಷ್ಟ್ರಪತಿಗಳಲ್ಲ, ಸುಪ್ರೀಂ ಕೋರ್ಟ್ ಸಹ ಸುಮೋಟೋ ಕೇಸ್ ತಗೊಂಡು ಇದ್ರ ಬಗ್ಗೆ ನೋಡಬೇಕಾಗುತ್ತೆ. ಇನ್ನೊಂದು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ.